ಹಾಸನ ಜಿಲ್ಲೆಯಲ್ಲಿ ಯುವಕರು ಮತ್ತು ಮಕ್ಕಳಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗುತ್ತಿರುವುದಕ್ಕೆ ತೀವ್ರ ಕಳವಳ ಜೊತೆಗೆ ಆತಂಕ ಹೊರಹಾಕಿದ ಸಂಸದ ಶ್ರೇಯಸ್ ಎಂ ಪಟೇಲ್ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ತಕ್ಷಣದ ಮತ್ತು ಸಮನ್ವಯದ ಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚನೆ ನೀಡಿದರು. ನಗರದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಹಿಮ್ಸ್ನ ಸಭಾಂಗಣದಲ್ಲಿ ಅಧಿಕಾರಿಗಳು ಹಾಗೂ ವೈದ್ಯರೊಂದಿಗೆ ಸಭೆ ನಡೆಸಿದ ನಂತರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಕಳೆದ 2 ವರ್ಷಗಳಲ್ಲಿ ಜಿಲ್ಲೆಯಲ್ಲಿ 507 ಹೃದಯಾಘಾತ ಪ್ರಕರಣ ವರದಿಯಾಗಿದ್ದು 190 ಸಾವು ಸಂಭವಿಸಿವೆ ಎಂದು ಆಘಾತಕಾರಿ ಅಂಕಿಅಂಶ ಬಹಿರಂಗಪಡಿಸಿದರು. ಇದು ತಕ್ಷಣದ ಗಮನಹರಿಸಬೇಕಾದ ಗಂಭೀರ ಸಂಗತಿ ಎಂದ ಅವರು, ಕೋವಿಡ್ ಲಸಿಕೆಯಿಂದಲೇ ಹೃದಯಾಘಾತ ಹೆಚ್ಚಾಗುತ್ತಿವೆಯೇ ಎಂಬ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು, ಲಸಿಕೆ ನೀಡಿ ಈಗಾಗಲೇ 2 ವರ್ಷಗಳಾಗಿವೆ. ಸದ್ಯಕ್ಕೆ ಇದರ ಬಗ್ಗೆ ಯಾವುದೇ ನಿರ್ದಿಷ್ಟವಾದ ಅಥವಾ ಅಧಿಕೃತ ಮಾಹಿತಿ ಇಲ್ಲ. ಅನಗತ್ಯ ಗೊಂದಲಗಳಿಗೆ ದಾರಿ ಮಾಡಿಕೊಡುವುದು ಬೇಡ ಎಂದು ಸ್ಪಷ್ಟಪಡಿಸಿದರು. ತಜ್ಞರೊಂದಿಗೆ ಚರ್ಚೆ ಹಾಗೂ ಸಲಹೆ ಆಧಾರದ ಮೇಲೆ ಬಿಕ್ಕಟ್ಟನ್ನು ಎದುರಿಸಲು ವಿವಿಧ ಕ್ರಮಗಳನ್ನು ಅನುಸರಿಸುವಂತೆ ಸೂಚಿಸಲಾಗಿದೆ ಎಂದರು. ಆರಂಭಿಕ ಹಂತದಲ್ಲಿ ಹೃದಯಾಘಾತ ಪತ್ತೆ ಮತ್ತು ಚಿಕಿತ್ಸೆ ಸಾಮರ್ಥ್ಯ ಹೆಚ್ಚಿಸಲು ವೈದ್ಯಕೀಯ ತಂತ್ರಜ್ಞರಿಗೆ ವಿಶೇಷ ತರಬೇತಿ ಕಾರ್ಯಕ್ರಮವನ್ನು ಈ ವಾರದಿಂದಲೇ ಪ್ರಾರಂಭಿಸಲು ವೈದ್ಯರಿಗೆ ಸೂಚಿಸಲಾಗಿದೆ. ಸಭೆಯಲ್ಲಿ ವೈದ್ಯಕೀಯ ವೃತ್ತಿಪರರು ನೀಡಿದ ಸಲಹೆ ಜಾರಿಗೆ ತರಲು ಆಡಳಿತವು ಆದ್ಯತೆ ನೀಡಲಿದೆ. ವೈದ್ಯಕೀಯ ಸಲಹೆಗಳನ್ನು ಅನುಷ್ಠಾನ ಮಾಡಲಾಗುವುದು. ಸರ್ಕಾರದ ಅನುದಾನ ಲಭ್ಯತೆ ಅವಲಂಬಿಸಿ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಹೃದಯ ತಪಾಸಣಾ ಶಿಬಿರ ನಡೆಸಲು ಯೋಜನೆ ರೂಪಿಸಲಾಗಿದೆ. ಈ ಕಾರ್ಯ ಹೆಚ್ಚಿನ ಜನರನ್ನು, ವಿಶೇಷವಾಗಿ ಹಿಂದುಳಿದ ಪ್ರದೇಶಗಳನ್ನು ತಲುಪುವ ಗುರಿ ಹೊಂದಿದೆ. ಸಾರ್ವಜನಿಕ ಶಿಕ್ಷಣದ ನಿರ್ಣಾಯಕ ಪಾತ್ರ ಗುರುತಿಸಿ ವ್ಯಾಪಕ ಅರಿವು ಕಾರ್ಯಕ್ರಮ ಆರಂಭಿಸಲು ಒತ್ತು ನೀಡಿ ಈ ಅಭಿಯಾನವನ್ನು ಶಿಕ್ಷಣ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ನಡೆಸಲಾಗುವುದು ಎಂದು ವಿವರಿಸಿದರು. ರೋಗ ನಿರೋಧಕ ಕ್ರಮಗಳ ಬಗ್ಗೆ ನಮ್ಮ ಸಮುದಾಯಗಳಿಗೆ ನಾವು ಶಿಕ್ಷಣ ನೀಡಬೇಕು. ನಾಗರಿಕರು ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವಂತೆ ಅವರು ಒತ್ತಾಯಿಸಿದರು. ಯೋಗ, ಧ್ಯಾನ, ಪೌಷ್ಟಿಕ ಆಹಾರ ಸೇವನೆ, ತಜ್ಞರ ವೈದ್ಯಕೀಯ ಸಲಹೆ ಪಡೆಯುವುದು ಮತ್ತು ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಮಾನಸಿಕ ಯೋಗಕ್ಷೇಮಕ್ಕೆ ಆದ್ಯತೆ ನೀಡುವಂತೆ ಕರೆ ನೀಡಿದರು. ಗ್ರಾಮೀಣ ಮಟ್ಟದಲ್ಲಿ ರೋಗ ಲಕ್ಷಣಗಳೊಂದಿಗೆ ಬರುವ ವ್ಯಕ್ತಿಗಳಿಗೆ ತಕ್ಷಣವೇ ಇಸಿಜಿ ನಡೆಸಲು ಸೂಚನೆ ಕೊಟ್ಟರು. ತಾಲೂಕು ಆರೋಗ್ಯ ಕೇಂದ್ರಗಳಿಗೆ ಪರೀಕ್ಷೆಗಳಿಗೆ ಅಗತ್ಯವಿರುವ ಉಪಕರಣ ಖರೀದಿಸಲು ನಿರ್ದೇಶಿಸಲಾಗಿದೆ. ಈ ಖರೀದಿಗೆ ಎವಿಆರ್ಕೆ ನಿಧಿಯನ್ನು ಬಳಸಿಕೊಳ್ಳಲಾಗುವುದೆಂದರು. ಎರಡನ್ನೂ ಕೊಟ್ಟಿ ಎ ಇಂದ ಎಂಡ್ ಟು ಎಂಡ್ ಅಂದ್ರೆ ವೈದ್ಯಾಧಿಕಾರಿಗಳಿಂದ ಹಿಡಿದು ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂತ ಎಲ್ಲರಿಗೂ ಒಂದು ಆರೋಗ್ಯ ಕಾರ್ಯಕರ್ತರಿಗಾಗಿರ್ಬೋದು ಒಂದು ತರಬೇತಿಯನ್ನ ಕೊಟ್ಟು ಇದನ್ನ ಯಾವ ರೀತಿಯಲ್ಲಿ ಈ ಮೆಷಿನರೀಸ್ ನ ವೈದ್ಯರು ಇಲ್ಲದ ಕಾಲದಲ್ಲಿ ಉಪಯೋಗಿಸಿ ನಾವು ಮುಂದಿನ ಕ್ರಮ ತಗೋಬೋಕೆ, ಮುಂದಿನ ಚಿಕಿತ್ಸೆಗೆ ಇಲ್ಲ ಮುಂದೆ ಹೈಯರ್ ಚಿಕಿತ್ಸೆಗೆ ಬೇರೆ ಕಡೆ ಬರ್ಲಿಕ್ಕೆ ಉಪಯೋಗ ಆಗುವಂತಹದನ್ನ ತರಬೇತಿ ಕೊಡುವಂತ ಕೆಲಸವನ್ನ ಈ ವಾರದಿಂದನೇ ನಾವು ಮಾಡ್ತೀವಿ. ಅದರ ಪತ್ರವನ್ನ ಆಗ್ಲೇ DHO ಸಹ ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ದಾರೆ. ಇದ್ರ ಜೊತೆಗೆ ಅವರು ಒಂದಷ್ಟು ಸಲಹೆಯನ್ನ ಕೊಟ್ಟಿದ್ದಾರೆ. ಖಾಸಗಿ ಕಾರ್ಯದರ್ಶಿ ಆಗಿರ್ಬೋದು, ನಮ್ಮ ಸರ್ಕಾರಿ ಕಾರ್ಯದರ್ಶಿ ಆಗಿರ್ಬೋದು, ಒಂದಷ್ಟು ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ 20 ವಯಸ್ಸಾದ್ಮೇಲೆ ನಾವೊಂದಷ್ಟು ಫಾಲೋಅಪ್ಸ್ ಅಲ್ಲಿ ಇರಬೇಕು. ಟೆಸ್ಟ್ ಇಸಿಜಿ, ಎಕೋ, 2D ಎಕೋ ಮತ್ತೆ TMT ಇದನ್ನೆಲ್ಲ ನಾವು ಮಾಡ್ಬೇಕು ಅನ್ನೋದು ಒಂದು ಸಜೆಷನ್ಸ್ ಕೊಟ್ಟಿದ್ದಾರೆ. 20 ವರ್ಷ ಇಂದ ಶುರುವಾದವ್ರು. ಯಾಕಂತ ಹೇಳಿದ್ರೆ ಅಲ್ಲಿ ಗುರುತರವಾದಂತಹ ಸಮಸ್ಯೆ ಕಂಡಲ್ಲಿ ನಾವು ಚಿಕಿತ್ಸೆ ಕೊಟ್ಟು ಅವರ ಜೀವಕ್ಕೆ ಅಪಾಯ ಆಗದಿರುವಂತ ರೀತಿಯಲ್ಲಿ ನಾವು ತಡೆಗಟ್ಟುವ ಕೆಲಸ ಮಾಡ್ಬೋದು. ಹಾಗಾಗಿ ಇದನ್ನ ಒಂದು ಸಜೆಷನ್ ಅನ್ನ ಕೊಟ್ಟಿದ್ದಾರೆ. ನಾವು ಸಹ ಇದೊಂದು ತುಂಬಾ ಗಂಭೀರವಾಗಿ ಪರಿಗಣಿಸಿ ಮುಂದಿನ ದಿನಗಳಲ್ಲಿ ಸರ್ಕಾರದ ಅನುದಾನಗಳನ್ನ ನೋಡಿಕೊಂಡು ಹೋಬಳಿ ಮಟ್ಟದಲ್ಲಾಗಿರ್ಬೋದು, ತಾಲೂಕು ಮಟ್ಟದಲ್ಲಾಗಿರ್ಬೋದು ಒಂದಷ್ಟು ಹಾರ್ಟ್ ಚೆಕಪ್ಸ್ ನ ಮಾಡ್ಬೇಕಂತ ಪ್ಲಾನ್ ಮಾಡಿದ್ವಿ. ಅದಕ್ಕೆ ಫಂಡ್ಸ್ ಏನ್ ಸೆಗ್ರಿಗೇಷನ್ ಆಗ್ತದೆ ನೋಡ್ಕೊಂಡು ಅದು ಮಾಡುವಂತ ಕೆಲಸವನ್ನ ನಾವು ಮಾಡ್ತೀವಿ. ಜೊತೆಗೆ ಸಾರ್ವಜನಿಕರಿಗೆ ಮನವಿ ಮಾಡ್ತೀವಿ, 20 ವರ್ಷದಿಂದ ಶುರುವಾದವ್ರಿಗೆ ಈಗ ವೈದ್ಯರು ಹೇಳ್ದಂಗೆ 2D ಎಕೋ ಆಗಿರ್ಬೋದು, TMT ಆಗಿರ್ಬೋದು, ಇಸಿಜಿನ ಕಾಲ ಕ್ರಮೇಣ ಮಾಡುವಂತ ಕೆಲಸವನ್ನ ಪೇರೆಂಟ್ಸ್ ಹೇಳ್ಬೇಕು. ಜೊತೆಗೆ ನಾವು ಇನ್ನೊಂದು ಮುಂದಿನ ದಿನಗಳಲ್ಲಿ ಜಿಲ್ಲಾಡಳಿತದ ಜೊತೆಗೆ ಒಂದು ಸಭೆ ಮಾಡಿ, ನಮ್ಮ DC ಅವರ ಜೊತೆಗೂಡಿ ಒಂದು ಸಭೆಯನ್ನ ಮಾಡಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವ್ರನ್ನು ಸಹ ನಾವು ಗಮನದಲ್ಲಿ ಇರಿಸ್ಕೊಂಡು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ನಮ್ಮ ಇದರಿಂದಲ್ಲ ಟ್ರೈನಿಂಗ್ ಕೊಡ್ಸೋದು, ACLS ಇಂದ ನಾವು ಅವ್ರಿಗೆ ಟ್ರೈನಿಂಗ್ ಅನ್ನ ಕೊಡ್ಸಿ ತತ್ಕ್ಷಣವಾಗಿ ನಾವು ಏನ್ CPR ಅಲ್ಲ ಕಾರ್ಡಿಯೋ ಪಲ್ಮನರಿ ರೆಸಿಸ್ಟೇಷನ್ ನ CPR ನ ಹೇಗ್ ಮಾಡ್ಬೋದು ಅನ್ನೋದನ್ನ ಟ್ರೈನಿಂಗ್ ನ ಮಕ್ಕಳಿಗೆ ಕೊಡುವಂತ ಕೆಲಸವನ್ನ ಎಜುಕೇಶನ್ ಡಿಪಾರ್ಟ್ಮೆಂಟ್ ನ ಸಹಯೋಗದೊಂದಿಗೆ ಒಂದು ಸಭೆಯನ್ನ ಕರೆದಿ ತುರ್ತಾಗಿ ಅದನ್ನು ಮಾಡುವಂತ ಕೆಲಸವನ್ನ ಮಾಡ್ತೀವಿ. ಅದು ಸರ್ಕಾರಿ ಶಾಲೆಯಲ್ಲಾಗಿರ್ಬೋದು, ಖಾಸಗಿ ಶಾಲೆಯಲ್ಲಾಗಿರ್ಬೋದು, ಕಾಲೇಜುಗಳಲ್ಲಾಗಿರ್ಬೋದು. ಇದನ್ನ ಪ್ರೈಮರಿ CPR ಏನಂತಾರೆ, ಅದು ಒಂದು ಪ್ರೈಮರಿ ಚಿಕಿತ್ಸೆ. ಹಾಗಾಗಿ ಅದನ್ನು ಸಹ ಎಜುಕೇಶನ್ ಡಿಪಾರ್ಟ್ಮೆಂಟ್ ಜೊತೆಗೂಡಿ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ಜೊತೆಗೆ ಎಲ್ಲರ ಸಹಕಾರ ಮುಖ್ಯ. ಯಾಕಂತ ಹೇಳಿದ್ರೆ ನಮ್ಮ ಜೀವನ ಶೈಲಿಯನ್ನ ನಾವು ಬದಲಾಯಿಸಿಕೊಳ್ಳುವಂತ ಕೆಲಸವನ್ನ ಮಾಡಬೇಕು. ಯೋಗ ಆಗಿರ್ಬೋದು, ಧ್ಯಾನ ಆಗಿರ್ಬೋದು,
ಮತ್ತೆ ನಾವು ಜಂಕ್ ಫುಡ್ಸ್ ತಿನ್ನೋದನ್ನ ನಾವು ಕಡಿಮೆ ಮಾಡಬೇಕು. ಜೊತೆಗೆ ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯನ ಕಾಪಾಡ್ಕೊಳ್ಳುವಂತ ಕೆಲಸವನ್ನ ಮಾಡಬೇಕು. ಜೊತೆಗೆ ಕ್ರಮೇಣ ನಾವು ಯಾವ್ಯಾವ್ದು ವೈದ್ಯರು ಸಲಹೆಯನ್ನ ಕೊಡ್ತಾರೆ ಆ ಒಂದು ಪರೀಕ್ಷೆಯನ್ನ ಮಾಡುವಂತ ಕೆಲಸ ಮಾಡಿದ್ರೆ ಖಂಡಿತವಾಗಿಯೂ ಈ ಒಂದು ಹೃದಯಾಘಾತ ಸಂಬಂಧ ಕಾಯಿಲೆಗಳನ್ನ, ಹೃದಯಾಘಾತದಿಂದ ಮರಣ ಹೊಂದುವಂತಹ ಒಂದು ಪ್ರಕರಣಗಳನ್ನ ಕ್ರಮೇಣ ಕಡಿಮೆ ಮಾಡುವಂತ ಕೆಲಸವನ್ನ ಮಾಡಬೇಕು. ನಾವೀಗ ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ನಮ್ಮ ಹಿಮ್ಸ್ ಆಗಿರ್ಬೋದು, ಎಚ್ಚೆತ್ತುಕೊಂಡು ತುರ್ತು ಕಾರ್ಯಗಳನ್ನ ಏನೇನು ಕ್ರಮ ತಗೊಳ್ಬೇಕು ಕ್ರಮ ತಗೊಳ್ಳುವಂತ ಕೆಲಸವನ್ನ ನಾವು ಮಾಡಿದೀವಿ. ಇನ್ನ ಇದೊಂದು ಟಾಸ್ಕ್ ಫೋರ್ಸ್ ತರ ಮಾಡಿ ಪ್ರತಿ ಒಂದೊಂದು ತಿಂಗಳಾಗಿರ್ಬೋದು, ಎರಡೆರಡು ತಿಂಗಳಿಗೆ ಒಂದು ಪ್ರೋಟೋಕಾಲ್ ಅನ್ನ ಮಾಡಿ ಸಭೆಯನ್ನ ನಡೆಸಿ ರಿವ್ಯೂ ತಗೊಂಡು ಯಾವ್ಯಾವ ತಾಲೂಕಲ್ಲಿ ಕಳೆದ ತಿಂಗಳು ಎಷ್ಟು ರಿಪೋರ್ಟ್ಸ್ ಆಗಿದ್ದಾವೆ, ಹಾರ್ಟ್ ಅಟ್ಯಾಕ್ಸ್ ಆಗಿರ್ಬೋದು, ಡೆತ್ ರೇಟ್ಸ್ ಆಗಿರ್ಬೋದು, ಅದು ಕ್ರಮೇಣ ಮಾಡ್ಲಿಕ್ಕೆ ಅದೊಂದು ಸಭೆಯನ್ನ ಮಾನಿಟರ್ ಮಾಡುವಂತ ಕೆಲಸವನ್ನ ನಾವು ಮಾಡ್ತೀವಿ. ಅಷ್ಟಲ್ಲ. Audio Jungle.